ನಿಮ್ಗೊಂದು ಪ್ರಶ್ನೆ, ಯಾಕೆ ಕೆಲವರು ಬಿಸ್ನೆಸ್ನಲ್ಲಿ ತುಂಬಾ ಹಣ ಸಂಪಾದಿಸ್ತಾರೆ ಆದರೆ ತಮ್ಮ ಜೀವನವನ್ನೇ ಕಳೆದುಕೊಳ್ತಾರೆ? ಇನ್ನು ಕೆಲವರು ಒಳ್ಳೆಯ ಟೀಮ್ ಕಟ್ತಾರೆ ಆದರೆ ಲಾಭ ಗಳಿಸಲು ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವರು ಒಂದೇ ಕಡೆ ಮಾತ್ರ ಬಲ ನೀಡ್ತಾರೆ. ಹೀಗಾಗಿ ಈ ಜಗತ್ತಿನಲ್ಲಿ ಪ್ರಕೃತಿ ನಮಗೆ ಒಂದು ಮಹತ್ವದ ಸೂತ್ರವನ್ನ ಕಲಿಸುತ್ತೆ, ಅದೇ ಸಮತೋಲನ. ಅದಕ್ಕಾಗಿ ಅರ್ಧನಾರೀಶ್ವರರನ್ನ ನಾವು ಕೇವಲ ದೈವಿಕ ರೂಪವಾಗಿ ನೋಡಬಾರದು. ಅವರು ಶಕ್ತಿ ಮತ್ತು ಶಾಂತಿ, ದೃಢತೆ ಮತ್ತು ಕರುಣೆ, ತರ್ಕ ಮತ್ತು ಭಾವನೆ, ನಾಯಕ ಮತ್ತು ಸಹಕಾರ, ಇವೆರಡರ ಸಮತೋಲನದ ಪ್ರತೀಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಇಂದಿನ ಪ್ರತಿ ಬಿಸ್ನೆಸ್ ಮನ್ಗೆ ಬೇಕಾಗಿರೋದು ಲಾರ್ಡ್ ಅರ್ಧನಾರೀಶ್ವರ ಮೈಂಡ್ಸೆಟ್. 1. ಕರುಣೆ ಇಲ್ಲದ ತರ್ಕ ವಿಫಲವಾಗುತ್ತೆ, ತರ್ಕವಿಲ್ಲದ ಕರುಣೆಯೂ ವಿಫಲವಾಗುತ್ತೆ. ಕೇವಲ ಲಾಭವನ್ನೇ ನೋಡುವ ನಾಯಕ ತನ್ನ ಟೀಮ್ ಅನ್ನ ಕಳೆದುಕೊಳ್ತಾನೆ. ಕೇವಲ ಭಾವನೆಗಳಿಂದ ನಡೆಯುವ ನಾಯಕ ತನ್ನ ಬಿಸ್ನೆಸ್ ಅನ್ನ ಕಳೆದುಕೊಳ್ತಾನೆ. 2. ಲಾಭದ ಜೊತೆ ಉದ್ದೇಶವನ್ನು ಸಮತೋಲನಗೊಳಿಸಿ. ಲಾಭ ಅಗತ್ಯ ಆದರೆ ಲಾಭ ಒಂದೇ ಗುರಿಯಾದರೆ ಬ್ರ್ಯಾಂಡ್ ಹೆಚ್ಚು ಕಾಲ ಉಳಿಯೋದಿಲ್ಲ. 3. ಶಕ್ತಿ ಅಂದ್ರೆ ಗಟ್ಟಿಯಾಗಿ ಮಾತನಾಡೋದಲ್ಲ. ಬಹಳಷ್ಟು ಜನ ಜೋರಾಗಿ ಮಾತನಾಡುವುದನ್ನೇ ನಾಯಕತ್ವ ಅಂದ್ಕೊಳ್ತಾರೆ. ಅಲ್ಲ, ಕೆಲವೊಮ್ಮೆ ಶಾಂತವಾಗಿ ಕೇಳೋದು ಕೂಡ ನಿಜವಾದ ನಾಯಕತ್ವ. 4. ವೈವಿಧ್ಯತೆ ಇರುವ ಟೀಮ್ಗಳನ್ನ ನಿರ್ಮಿಸಿ. ಒಂದೇ ರೀತಿಯ ಆಲೋಚನೆಗಳಿಂದ ದೊಡ್ಡ ಸಂಸ್ಥೆಗಳು ಹುಟ್ಟುವುದಿಲ್ಲ. ವಿಭಿನ್ನ ಆಲೋಚನೆ, ವಿಭಿನ್ನ ಅನುಭವ, ವಿಭಿನ್ನ ಪ್ರತಿಭೆ, ಇವೇ ಹೊಸ ಆವಿಷ್ಕಾರಗಳಿಗೆ ಕಾರಣ. 5. ಯಶಸ್ಸು ಅಂದ್ರೆ ಸಮತೋಲನ. ದೊಡ್ಡ ಯಶಸ್ಸು ಅಂದ್ರೆ ಕೆಲಸ, ಕುಟುಂಬ, ಆರೋಗ್ಯ, ಸಂಬಂಧಗಳು ಇವೆಲ್ಲವೂ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಬರುತ್ತೆ. ನಿಮ್ಗೊಂದು ಬೆಸ್ಟ್ ಬಿಸ್ನೆಸ್ ಎಕ್ಸಾಂಪಲ್ ಹೇಳ್ತೀನಿ. ಇಂದ್ರಾ ನೂಯಿ ಅವರ ನಾಯಕತ್ವದಲ್ಲಿ ಫಲಿತಾಂಶಗಳು ಮಾತ್ರ ಅಲ್ಲ, ಮನುಷ್ಯರು ಮುಖ್ಯ ಅನ್ನೋದನ್ನ ತೋರಿಸಿದ್ರು. ಕಾರ್ಯಕ್ಷಮತೆ, ಮಾನವೀಯತೆ ಇವೆರಡೂ ಸಮತೋಲನಗೊಳಿಸಿದ್ರು. ನೆನ್ಪಿಟ್ಕೊಳ್ಳಿ, ಒಂದು ರೆಕ್ಕೆಯಿಂದ ಹಕ್ಕಿ ಹಾರಲು ಸಾಧ್ಯ ಇಲ್ಲ. 2 ರೆಕ್ಕೆಗಳು ಸಮತೋಲನದಲ್ಲಿ ಇದ್ದಾಗ ಮಾತ್ರ ಆಕಾಶವನ್ನ ಮುಟ್ಟಲು ಸಾಧ್ಯ. ಲಾರ್ಡ್ ಅರ್ಧನಾರೀಶ್ವರ ನಮಗೆ ಹೇಳುವ ಪಾಠ ಏನಂದ್ರೆ, ಬಲವೊಂದೇ ಸಾಕಾಗೋದಿಲ್ಲ, ಬುದ್ಧಿವಂತಿಕೆಯೂ ಸಾಕಾಗೋದಿಲ್ಲ, ಲಾಭ ಒಂದೇ ಸಾಕಾಗೋದಿಲ್ಲ. ಸಮತೋಲನ ಇದ್ದಾಗ ಮಾತ್ರ ಶಾಶ್ವತ ಯಶಸ್ಸು ಬರುತ್ತೆ. ಯಾಕಂದ್ರೆ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದವರು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲ, ಅತ್ಯಂತ ಸಮತೋಲನ ಹೊಂದಿರುವ ವ್ಯಕ್ತಿಗಳು. ಅದೇ ಲಾರ್ಡ್ ಅರ್ಧನಾರೀಶ್ವರ ಮೈಂಡ್ಸೆಟ್. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.